ಬದುಕು ಎಂದರೇನು? ಒಬ್ಬೊಬ್ಬರದು ಒಂದೊಂದು ರೀತಿ. ಬುದ್ಧ ಹೇಳುತ್ತಾನೆ ಪ್ರೀತಿ ಮತ್ತು ಶಾಂತಿಯೇ ಬದುಕು ಎಂದು. ದುರ್ಯೋಧನ ಹೇಳುತ್ತಾನೆ ಹಠ ಮತ್ತು ಛಲನೆ ಬದುಕು ಎಂದು. ಏಕಲವ್ಯ ಹೇಳುತ್ತಾನೆ ಗುರಿಯೇ ಬದುಕು ಎಂದು. ಯುಧಿಷ್ಠಿರ ಹೇಳುತ್ತಾನೆ ಧರ್ಮವೇ ಬದುಕು ಎಂದು. ಭೀಷ್ಮ ಹೇಳುತ್ತಾನೆ ಪ್ರತಿಜ್ಞೆಯೇ ಬದುಕು ಎಂದು. ಸಂತ ಹೇಳುತ್ತಾನೆ ಭಕ್ತಿ ಬದುಕು ಎಂದು. ಸನ್ಯಾಸಿ ಹೇಳುತ್ತಾನೆ ವೈರಾಗ್ಯವೇ ಬದುಕು ಎಂದು. ಅಲೆಕ್ಸಾಂಡರ್ ಹೇಳುತ್ತಾನೆ ವಿಜಯವೇ ಬದುಕು ಎಂದು. ಶ್ರೀಮಂತ ಹೇಳುತ್ತಾನೆ ಮೋಜು ಮಸ್ತಿಯೇ ಬದುಕು ಎಂದು. ಮಧ್ಯಮ ವರ್ಗದವ ಹೇಳುತ್ತಾನೆ ಉದ್ಯೋಗವೇ ಬದುಕು ಎಂದು. ಹಸಿದವನು ಹೇಳುತ್ತಾನೆ ಅರ್ಧ ರೊಟ್ಟಿಯೇ ಬದುಕು ಎಂದು. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಬದುಕು ಕಾಮನಬಿಲ್ಲಿನಂತೆ ಕಾಣುತ್ತದೆ. ಅವರವರ ಆಲೋಚನೆಯಂತೆ ಅವರವರು ಬದುಕನ್ನು ಸಮರ್ಥಿಸಿಕೊಳ್ಳುತ್ತಾರೆ. ಬದುಕೆನ್ನುವುದು ಸುಂದರವಾದ ಅನುಭವ. ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷವೂ ಅಮೂಲ್ಯ. ಈ ಯಾವುದೂ ಹಿಂತಿರುಗಿ ಬರುವುದಿಲ್ಲ. ಒಮ್ಮೆ ಕಳೆದರೆ ಮುಗಿಯಿತು. ಆದ್ದರಿಂದಲೇ ಪ್ರತಿ ಕ್ಷಣದ ಬದುಕು ನವನವೀನ. ಹೀಗೆ ನಮ್ಮ ಬದುಕು ಅನಿಶ್ಚಿತ ಕೂಡ. ಮುಂದಿನ ಕ್ಷಣ ಏನೆಂದು ಯಾರಿಗೂ ತಿಳಿಯದು. ಈ ಕ್ಷಣವನ್ನು ಸಂಪೂರ್ಣವಾಗಿ ಅನುಭವಿಸುವುದೇ ಬದುಕು. ಸಂಘರ್ಷ, ಮನಸ್ತಾಪ, ಕೋಪ, ದ್ವೇಷ ಇವುಗಳನ್ನೆಲ್ಲವನ್ನು ಕಡಿಮೆ ಮಾಡುತ್ತಾ ಪ್ರೀತಿ, ಸೌಹಾರ್ದ, ಸಹಾಯ, ಕಾರುಣ್ಯ ಮತ್ತು ಹಸನ್ಮುಖದ ನಡುವೆ ಬದುಕುವುದೇ ಸಾರ್ಥಕ ಜೀವನ. ನಮ್ಮ ಚಿಂತನೆ ಸಕಾರಾತ್ಮಕವಾಗಿದ್ದರೆ ಆ ಕ್ಷಣದಲ್ಲಿ ಚೈತನ್ಯ ಮೂಡುತ್ತದೆ. ಇಲ್ಲವಾದರೆ ನಿರಾಶೆ ನಮ್ಮದಾಗುತ್ತದೆ. ಕಷ್ಟ, ನೋವು, ನಿರಾಶೆ, ದುಃಖ ಎಲ್ಲವೂ ಎಲ್ಲರಿಗೂ ಇದೆ. ಆದರೆ ಅವುಗಳ ಮಧ್ಯೆ ಸಂತೋಷದಿಂದ, ತೃಪ್ತಿಯಿಂದ ಬದುಕುವುದೇ ಜೀವನ.